ನಿವೇಶನಗಳನ್ನು ಹೊಂದಲಿ ಎಂದು ಕೆಜೆಎಸ್ ಸಂಘಟನೆಯ ಹೋರಾಟದಿಂದ 8 ಎಕರೆ 10 ಗುಂಟೆ ಜಮೀನನ್ನು ನಿರಾಶ್ರಿತರಿಗೆ ಸ್ವಂತ ನಿವೇಶನಗಳನ್ನು ಹೊಂದಲಿ ಎಂದು ಕೆಜೆಎಸ್ ಸಂಘಟನೆಯ ಹೋರಾಟದಿಂದ 29/8/2011 ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಉತ್ತರ ಹೋಬಳಿಯ ಬೆಂಗಳೂರು 560083 ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಸರ್ಕಾರವು 8 ಎಕರೆ 10 ಗುಂಟೆ ಜಮೀನನ್ನು ಆಶ್ರಯ ಯೋಜನೆಯಡಿ ಎಸ್ಸಿ ಸಿದ್ದಲಿಂಗಪ್ಪ ಹಾಗೂ ಕೆ ಮರಿಯಪ್ಪ ಇವರ ಸಂಘಟನಾ ಮನವಿಯಂತೆ ಮಂಜೂರು ಮಾಡಿತ್ತು. ಅಧಿಕಾರಿಗಳು ಈಗ ಇದರಲ್ಲಿ ಲೋಪ ಹುಡುಕಿ ಮನೆ ಕಟ್ಟುತ್ತಿರುವುದನ್ನ ನಿಲ್ಲಿಸಿ ಎಂದು ಆದೇಶ ಹೊರಡಿಸಿದ್ದರು. ಇದನ್ನು ಖಂಡಿಸಿ ಕೆಂಬತ್ತಳ್ಳಿ ಗ್ರಾಮದ ದಲಿತ ಮುಖಂಡರಾದ ಕುಮಾರ್ ಮುಂದಾಳತ್ವದಲ್ಲಿ ಕೆಜೆಎಸ್ ರಾಜ್ಯಾಧ್ಯಕ್ಷರಾದ ಕನ್ನಡಿ ಕೃಷ್ಣಪ್ಪ, ಕರ್ನಾಟಕ ಜನಾಂದೋಲನ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಹಾಗೂ ಭೀಮಾ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಮರಿಯಪ್ಪನವರ ನೇತೃತ್ವದಲ್ಲಿ ಬಿಬಿಎಂಪಿ ಕಚೇರಿಗೆ ತೆರಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಅದಕ್ಕೆ ಇಂದು ಮಂಜೂರಾಗಿದ್ದ 8 ಎಕರೆ 10 ಗುಂಟೆ ಜಮೀನು ನಿರಾಶ್ರಿತರಿಗೆ ಮನೆ ಕಟ್ಟಲು 10 ವರ್ಷ ಹಿಂದಿಗೆ ಮಂಜೂರಾಗಿದ್ದು ಯಾವುದೇ ಅಕ್ರಮ ನಡೆದಿಲ್ಲ ಎಂಬ ಬಗ್ಗೆ ಬಿಎಂಟಿಸಿ ಅಧಿಕಾರಿಗಳಿಗೆ ಕೆಜೆಎಸ್ ಸಂಘಟನೆಯ ನೇತೃತ್ವದಲ್ಲಿ ನಿರಾಶ್ರಿತರು ಹಾಗೂ ಗ್ರಾಮಸ್ಥರು ದಾಖಲೆಗಳನ್ನ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಹಾಗೂ ಸ್ಥಳಕ್ಕೆ ತೆರಳಿ ಮಾಧ್ಯಮಗಳಿಗೆ ವಾಸ್ತವದ ಕುರಿತು ಮಾಹಿತಿ ನೀಡಿದರು. ಹುಟ್ಟಿರೋ ಜೋಡಿ ಗುಂಡು 2 ಎಲ್ಲಿ ಇಲ್ಲ. ಆ ನಿಂತಿರೋ ಹುಟ್ಟಿರೋ ಬಂಡೆನಲ್ಲಿ ಅಂಬೇಡ್ಕರ್ ಸಾಹೇಬ್ರದು, ಬುದ್ಧ ಸಾಹೇಬ್ರದು ಟ್ಯಾಚ್ಗಳು ಮಾಡಿಸ್ತಾ ಇದ್ದೀವಿ. 10 ಲಕ್ಷ ಅದಕ್ಕೆ. ಎಷ್ಟು? 10 ಲಕ್ಷ ಕೊಟ್ಟು ಆ ನಿಂತಿರೋ ಬಂಡೆನಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತೆ. ಆದ್ರೇನು ಸಹ ಸುಮಾರು ಒಂದು 8ನೇ ತಿಂಗಳು ಇದು ಕೆಲಸ ನಡೆಸ್ತಾ ಇರೋದು ನೋಡಿ. ಸರ್ಕಾರ ಒಂದ್ ಕಡೆ ಬಂದು ನೋಡ್ಬೇಕು. ಇದನ್ನ ಸಂಬಂಧಪಟ್ಟವರು ನಮ್ಮ ದಲಿತ ಮಿನಿಸ್ಟರ್ಗಳಿದಾರಲ್ಲ, ಆ ಮಿನಿಸ್ಟರ್ಗಳು ಬಂದು ಒಂದ್ಸತಿ ನೋಡ್ಲಿ. ಇದನ್ನ ನೋಡಿದ್ರೆ ನಾವ್ ಯಾವತ್ತೂ ತಪ್ಪು ಮಾಡಿಲ್ಲ. ನಾವೇನೋ ತಪ್ಪು ಮಾಡಿದ್ರೆ ಅದು ಸತ್ಯಕ್ಕೆ ದೂರವಾದಂತ ಮಾತು. ಅವ್ರಿಗೆ ಏನೋ ಇಲ್ಲಿ ಭೂಮಾಫಿಯಾಗಳು ಬಂದು ಮರಳು ದಂಧೆ ಮಾಡ್ತಾ ಇದ್ರು. ಒಂದು 50 ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಮರಳು ದಂಧೆ ನಿಲ್ಸಕ್ಕೆ ಬಿಬಿಎಂಪಿ ಕೈಯಲ್ಲಿ ಆಗ್ಲಿಲ್ಲ. ಅವಾಗ ಮಾಮೂಲಿ ಇಸ್ಕೊಂಡು ದಂಧೆ ಮಾಡಿಸ್ತಿದ್ವಿ. ಎಣೆಗಳು ತಂದು ಅಕ್ರಮವಾಗಿ ನಮಗೆ ಸ್ಯಾಂಕ್ಷನ್ ಆಗಿರೋ ಭೂಮಿಯಲ್ಲಿ ಎಣೆಗಳು ತಂದು ಇಲ್ಲಿ ಉಣ್ತಾ ಇದ್ವು. ನಾವು ಗುಂಡಿ ತೆಗೆದು ಕೊಟ್ಟಿದ್ದೀವಿ. ಇದು ನಮ್ಮ ಜಮೀನಪ್ಪ, ಇಲ್ಲಿ ಉಣ್ಬೇಡಿ, ಬೇರೆ ಕಡೆ ನೀವು ಎಣ ಊದ್ಕೊಳ್ಳಿ ಅಂತ ನಾವು ಆವೇ ಪಿಕಾಸಿ ಕಂಡ್ವಿ. ಆ ಥರದ್ದು ಕಟ್ತಾ ಇರೋದು ಅಷ್ಟೊಂದು ಸುಲಭ ಅಲ್ಲ. ಆ ಜನಗಳ ನೋವು ಗೊತ್ತಾಗ್ಬೇಕು ಸರ್ಕಾರಕ್ಕೆ. ಇವತ್ತು ಅವ್ರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಕಟ್ತಾ ಇರೋ ಭೂಮಿನ ಯಾಕೆ ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಮಂಜೂರಾಗಿರುವ ಬಿಎಂಟಿಎಫ್ ನಲ್ಲಿ ಸಿದ್ದಲಿಂಗಪ್ಪ, ಸ್ಥಳೀಯರಾದಂಥ ನಮ್ಮ ಸಹೋದರ ಚಳುವಳಿಯಾದಂಥ ಕೆಜೆಎಸ್ನವರ ಸಿದ್ದಲಿಂಗಪ್ಪ ಅವರು
ಮತ್ತೆ ಸಂಪಂಗಿ ರಾಮ ಓಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ ಕಂದಾಯ ಅಧಿಕಾರಿಗಳು, BBMP ಕಂದಾಯ ಅಧಿಕಾರಿಗಳು ಈ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿ ನೆರೆದಿರುವ ಜನರ ಮೂಲಕ ಧಿಕ್ಕಾರ ಕೂಗ್ತಾ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಗ್ಗಟ್ಟಿಂದ ಅವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಏನಂದ್ರೆ ಆಶ್ರಯ ಯೋಜನೆಗೆ ಈಗಾಗಲೇ ಸತತವಾಗಿ ನಮ್ಮ ಸಹೋದರ ಚಳುವಳಿಯವರೆಲ್ಲ ಒಟ್ಟಾಗಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಎಲ್ಲ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಿ ನಾವು ಆಶ್ರಯ ಯೋಜನೆಗೆ ಜಾಗನ ಉಳಿಸಿದ್ದೀವಿ. BBMP ಅವರು ಕೇರ್ಲೆಸ್ನಿಂದ ಬೇಜವಾಬ್ದಾರಿಯಿಂದ ನಾವೇ ಸ್ವತಃ ಫಲಾನುಭವಿಗಳು ಏನಿದ್ದೀವಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತೆ ಚಳುವಳಿ ಹೋರಾಟಗಾರರಲ್ಲಿ ಭಾಗವಹಿಸಿರುವಂತಹ ಹಿರಿಯ ಮುಖಂಡರು, ನಮ್ಮ ಮೇಡಮ್ ಅವರು, ನಮ್ಮ ಕನ್ನಳ್ಳಿ ಕೃಷ್ಣಣ್ಣವರು, KJS ಮರಿಯಪ್ಪ ಅವರು, ಸಿದ್ಲಿಂಗಪ್ಪ ಅವರು ಆದಿಯಾಗಿ ಎಲ್ಲರೂ ಜೊತೆಯಲ್ಲಿ ನಿಂತು ನಾವೇ ಫಲಾನುಭವಿಗಳನ್ನ ಕರೆದು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವರು ಮಾಡೋದಿಕ್ಕೆ ಬೇಜವಾಬ್ದಾರಿ ಮಾಡಿಸ್ತಾ ಇದ್ದಾರೆ, ಅವರಂತ ವೇಸ್ಟ್ ಇನ್ನೊಬ್ರು ಇಲ್ಲ ಅಂತೇಳಿ ನಾವೇ ಫಲಾನುಭವಿಗಳೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಸತತವಾಗಿ 2 ವರ್ಷ ಅಲ್ಲಿ ಎಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಮ ಹಕ್ಕನ್ನ, ನಮ್ಮ ನಿವೇಶನವನ್ನ ನಾವು ಪಡೆಯೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಕೆಲವು ಸಂಘಟನೆಗಳು, ನನ್ನ ಸಹೋದರ ಚಳುವಳಿ ಸಂಘಟನೆಗಳ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದು ಅವರು ನಮ್ಮ ಹತ್ರ ನಿವೇಶನಗಳು ಕೇಳಿದ್ದು ಸತ್ಯ. ನಮ್ಗೆ ತಲಾ ಸಂಘಟನೆಯವ್ರಿಗೆ ಎಲ್ಲಾರ್ಗು ನಮ್ಗೆ 5 ಸೈಟ್ ಬೇಕು ಅಂತ ನಮ್ಮ ಹತ್ರ ಒತ್ತಾಯ ಮಾಡಿದ್ ಸತ್ಯ. ನಾವು ಅದನ್ನ ವಿರೋಧಿಸಿದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ನೀವು ಮಾತಾಡಿ, ಅವ್ರೇನಾದ್ರು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತಗೊಳ್ಳಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಯಾವುದೇ ಮುಚ್ಚುಮರ ಇಲ್ದಿರ ಅವ್ರ ಹತ್ರ ಮಾತಾಡಿದ್ವಿ. ನಾಗರಾಜ್ ರಾಜ್ಯಾಧ್ಯಕ್ಷರು ಅವ್ರ ಹತ್ರನೂ ಹೋಗಿ ಕೇಳಿದ್ದಾರೆ, ಮತ್ತೆ ನಮ್ಮ ಸಿದ್ಲಿಂಗಣ್ಣವ್ರ ಹತ್ರನೂ ಕೇಳಿದ್ದಾರೆ. ನಾವು ನಿಮ್ಗೆ ಯಾಕೆ ಕೊಡ್ಬೇಕು, ನಾವೇ ಫಲಾನುಭವಿಗಳು ಹೆಚ್ಚಾಗಿದ್ದೀವಿ, ನಮ್ಗೆ ಇಲ್ಲಿಲ್ಲ, ಹೋರಾಟ ಮಾಡಿದವ್ರು ನಮ್ ಜೊತೆಲೆ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ನಿವೇಶನ ಹಂಚಬೇಕು. ನಿಮ್ಗೆ ಸ್ಥಳೀಯವಾಗಿ ಇನ್ನೂ 100 ಎಕರೆ ಜಾಗ ಇದೆ, ನೀವು ಹೋರಾಟ ಮಾಡಿದ್ರೆ ನಮ್ಮ ಸಹಾಯ ಮತ್ತೆ ನಮ್ಮ ಹಣನು ನಿಮ್ಗೆ ಸಹಕಾರ ಹೋರಾಟ ಮಾಡ್ಕೊಂಡ್ ಬಂದು ನೀವು ಹಕ್ಕನ್ನ ಪಡೀರಿ, ನಿಮ್ಗೂ ಅವಾಗ ಒಂದು ಕೇಳೋದಿಕ್ಕೆ ಒಂದು ನೈತಿಕತೆ ಇರುತ್ತೆ ಅಂತ ಹೇಳಿ ನಾವು ಕೇಳಿದ್ಮೇಲೆ ಯಾವುದೇ ರೀತಿ ಅದಕ್ಕೆ ಅವ್ರ ಗಮನ ಕೊಡದಿರೋ ಹೋರಾಟ ಮಾಡಕ್ ಆಗದೆ ಅವ್ರ ಕೈನಲ್ಲಿ ನಿವೇಶನ ಮಂಜೂರಿ ಮಾಡಿಸ್ಕೊಳಕ್ ಮಾಡಿರೋದ್ರಲ್ಲೇ ನೀವು ಕೊಡಿ, ಈಸಿಯಾಗಿ ಆಗ್ಬಿಟ್ಟಿದೆ, ಆರ್ಡರ್ ಆಗೋಗಿದೆ, ಆದೇಶ ಆಗಿರೋದ್ರಲ್ಲೇ ನಮ್ಗೆ ಹಂಚ್ಬಿಡಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ನೆರೆದಿರೋ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿಯ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸೈಟ್ ಕೊಡಲ್ಲ. ನಮ್ದೇ ನಿವೇಶನದಾರರು ಬೇಜಾನ್ದವ್ರು ಇದ್ದಾರೆ, ನಾವು ಅವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ನೀವು ಹೋರಾಟ ಮಾಡಿ ಮಾಡ್ಕೊಂಡ್ ಬಂದ್ಮೇಲೆ ಇದೇ ಗ್ರಾಮಸ್ಥರು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಡಿರೋದ್ರ ಪ್ರಕಾರವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಚಳುವಳಿಯವರೇ, ನಾವು ಅಂಬೇಡ್ಕರ್ ಹೆಸರು ಹೇಳುವಂತ ಇಲ್ಲೇನು ಮೋಸ ಮಾಡೋವರಲ್ಲ, ಇನ್ನೊಬ್ರಲ್ಲ. ಮಾಡಿದೀವಿ ನಾವು ಏನೋ ಫಲಾನುಭವಿಗಳ ಹತ್ರ ಹಣಕಾಸು ತಗೊಂಡು ಕೆಲಸ ಮಾಡಿದೀವಿ. ಅದನ್ನ ಬಿಟ್ರೆ ನಾವು ಯಾವ್ದು ಯಾರಿಗಾದ್ರೂ ಮೋಸ ಮಾಡಿದೀವಿ ಅಂತ ಹೇಳಿ ನೀವೇನಾದ್ರೂ ದಾಖಲೆ ಕೊಟ್ರೆ ನೀವು ಹೇಳಿದ್ದನ್ನ ನಾವು ಕೇಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಊರಿನ ನಿವೇಶನ ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರವಾಗಿ ಎಲ್ಲಿವರೆಗೂ ಹೋರಾಟ ಮಾಡಕ್ಕಾದ್ರೂ ನಾವು ಸಿದ್ಧ. ಅದು ನಾವು ಸಿದ್ಲಿಂಗಪ್ಪ ಅವ್ರ ಜೊತೆಯಲ್ಲಿ, KJS ಮರಿಯಪ್ಪ ಅವ್ರ ಜೊತೆಯಲ್ಲಿ, ಪಟಾಪಟ್ ನಾಗರಾಜ್ ನೇತೃತ್ವದ ಚಳುವಳಿ ಅವ್ರ ಜೊತೆಯಲ್ಲಿ ಇರ್ತಿದ್ವಿ ನಾವು. ಅವ್ರು ನಮ್ಮ ವಿರುದ್ಧ ಯಾರು ಬಂದಿದ್ದಾರೆ, ನಿಮ್ಮ ವಿರುದ್ಧ ನಾವು ಈಗ ಎಲ್ಲ ಆಗಿರೋದೆಲ್ಲ ಸಾಹೇಬ್ರೆಲ್ಲ ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ 12 ವರ್ಷ ಆಯಿತು ನಾವು BBMPಗೆ ಜಮೀನು ಕೊಟ್ಟು, ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ, ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕ 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ತಂದು ಇದೇ BBMP ಮುಂದೆನೆ ನೋಡಿ, ಇದೇ ಜಾಗದಲ್ಲೇನೆ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಶಾಂಕ್ಷನ್ ಮಾಡ್ಕೊಂಡ್ ಬಂದೀವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಆಗೋ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದೀವಿ. ಈ ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೆನೆ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರ್ ಎಲ್ಲಾನು ಆರ್ಡರ್ ಮಾಡಿದ್ದು. ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ BBMPನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದು ಇಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಬಿಟ್ಟು ಈಗ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದ್ಸತಿ ಓಡಾಡೋಣ, ಇನ್ನೊಂದ್ಸತಿ ಮಾಡಾಡೋಣ ಅಂದ್ರೆ ಇನ್ನ ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳನ್ನ ಕರೆಸಿ, ಅವರು ಸತ್ತೋಗಿರೋ ಮೊಮ್ಮಕ್ಕಳು, ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಇನ್ನ ಇವ್ರು ಕೊಡೋ ಹೊತ್ತಿಗೆ ನಾವ್ ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ತಾವು ಎಲ್ಲಾರನ್ನು ಕೂಲಿ ನಾಲಿ ಮಾಡಿ ಏನಂತ ತಮ್ಮ ಕೈನಲ್ಲಾದ ಸಹಾಯ ಮಾಡ್ರಿ, ಇದನ್ನ ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗ್ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲ್ ಆಗಿ ಹೊಡ್ಸಿದ್ದೀವಿ. ವರ್ಷದಾಗ 2 ವರ್ಷದಿಂದ ನೀವು BBMPನವ್ರು ನಾವು ಮಾಡ್ದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಿ ಯಾರೂ ಇಲ್ಲ.
ಇವತ್ತು ಎಲ್ಲ ಒಂದೊಂದು ಸ್ವಲ್ಪ ಕೂಲಿ ನಾಲಿ ಮಾಡಿ ಅದನ್ನ ಮಟ್ಟ ಮಾಡಿ ಅವರು ಆ ಬಡಬಗ್ಗರುಗಳು ಏನೋ ಒಂದು ಗುಡಿಸಲು ಹಾಕೊಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದ್ಬಿಟ್ಟು ನೀವು BBMP ಬಂದು ಇಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ ಬನ್ನಿ ಅಂತ ಹೇಳಿದ್ರು. ನಾವು ಈ ಜನ ಎಲ್ಲ ಇತ್ತು ಬಂದ್ರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು ಕೆಲವು BBMP ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವ್ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವ್ರ ಕೆಲಸ ನಿಲ್ಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಅಲ್ಲೆಲ್ಲ ಬೀಗಗಳು ಹಾಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೊಂದು ಹೊಟ್ಟೆ ಬೇಯ್ತದೆ ಜನಕ್ಕೆ, ಇಲ್ಲಿ ಬಂದ್ರೆ ಇಲ್ಲೊಂದು ಹೊಟ್ಟೆ ಬೇಯ್ತದೆ. ಅಟ್ಲೀಸ್ಟ್ BMTF ನಲ್ಲಿ ನಮ್ಮ ಮೇಲೆ ದೂರ ಮಾಡಿದ್ರು, ತಿಳುವಳಿಕೆ ನೋಟಿಸ್ ಕೊಟ್ಟಿದ್ರೆ ನಾವು ಕೂಡ್ಲೇನೆ ನಮ್ಮ ದಾಖಲೆಗಳನ್ನ ನಾವು ತಂದು ಕೊಟ್ಟು ನಮ್ಮ ದಾಖಲೆಗಳು ಸರಿ ಇಲ್ಲ ಅಂದ್ರೆ ನಮ್ಮ ಮೇಲೆ ಮಾಡಿ ಸಂತೋಷ. ಅದರಿಂದ ಪೂರ್ತಿ ನಾವೆಲ್ಲ ದಾಖಲೆಗಳೆಲ್ಲ ಮಾಡಿ ನಾವೆಲ್ಲ ಮುಂಚೂಣಿನಲ್ಲಿ ಪ್ರತಿದಿನನೂ BBMPಗೆ ಅಲ್ದಾಡ್ತಾ ಇದ್ದೀವಿ. ಅದನ್ನ ನಮ್ಗೆ ಒಂದು ಇದು ಮಾಡ್ದಿರಾ ಒಂದು FIR ಮಾಡಿರೋದನ್ನ ನಾವು ಖಂಡಿಸ್ತೀವಿ. ಆಮೇಲೆ ಸಾಹೇಬ್ರು ಏನು ಇವತ್ತು ಬಂದು ನಮ್ಮ ದಾಖಲೆಗಳ ಆಹ್ವಾನಗಳೆಲ್ಲ ತಗೊಂಡು ಅದನ್ನ ಪರಿಶೀಲಿಸಿವಿ, ಅದನ್ನ ನೋಡಿ ನಾನು ಅದನ್ನ ರಿಟರ್ನ್ ಬರೆದು ಅದನ್ನ B ರಿಪೋರ್ಟ್ ಮಾಡಿಸೋದಕ್ಕೆ ನಾವು ಮಾಡ್ತೀವಂತ ಹೇಳಿದ್ದಾರೆ. ನಮಗೆ ಈ ಮಾಧ್ಯಮಗಳವರು, ನನ್ನ ಅಕ್ಕ ತಂಗಿಯರು, ನನ್ನ ಗೆಳೆಯಂದರು, ನನ್ನ ಸ್ನೇಹಿತರು, ಹೋರಾಟಗಾರರು ಎಲ್ಲ ಸೇರಿ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರ ನಮಗೆ ಈ ಮಾಧ್ಯಮಗಳವರು, ನನ್ನ ಅಕ್ಕ ತಂಗಿಯರು, ನನ್ನ ಗೆಳೆಯಂದರು, ನನ್ನ ಸ್ನೇಹಿತರು, ಹೋರಾಟಗಾರರು ಎಲ್ಲ ಸೇರಿ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರ ಮಾಡಿರೋದಕ್ಕೆ ತಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆಲ್ಲ ವಂದನೆ ಹೇಳ್ತಾ ನಾನು ಸರ್ ಸಿದ್ಧಲಿಂಗಪ್ಪ ಸರ್, ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸುಮಾರು 20-25 ವರ್ಷ ಹೋರಾಡ್ತಲ್ಲಿದ್ದೀನಿ ಸರ್. ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮ ಸರ್ವೆ ನಂಬರ್ 55ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆ ಭಾಗದ ಬಡವರೆಲ್ಲ ಸೇರ್ಕೊಂಡು ಗುಡಿಸಲಾಕಿದ ನಂತರ ಸರ್ಕಾರ ಆ ಗುಡಿಸಲುಗಳನ್ನೆಲ್ಲ ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡಿದವಾಗ ಅಧಿಕಾರಿಗಳು ಹೇಳ್ದಂತ, ನಾವು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳೋಕೆ ಗುಡಿಸ್ಲಾಕಕ್ ಬಿಡಲ್ಲ, ನೀವು ಹೋಗಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಸತತವಾಗಿ ನಾವು 20 ವರ್ಷಗಳಿಂದ ಆ ಫೈಲು ಕಡತಗಳ ಹಿಂದೆ ಬಿದ್ದು ಅಲ್ಲಿಂದನೂ ಕೂಡ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಈ ತರದ ಸರ್ಕಾರದ ಲೆವೆಲ್ ಅಲ್ಲಿ ಹೋರಾಟ ಮಾಡಿ ಕಂದಾಯ ಕಾರ್ಯದರ್ಶಿಗಳು ಮಂಜೂರು ಮಾಡಿದ್ದಾರೆ. 8 ಎಕರೆ ಭೂಮಿನ ಅಲ್ಲಿನ ಬಡವರಿಗೆ ಅಂತ ಮಂಜೂರು ಮಾಡಿದ್ದಾರೆ. ಅನೇಕ ಬಡವರ ಶ್ರಮ ಅಲ್ಲಿದೆ. ಸೊ ಆ ಶ್ರಮ ಇವತ್ತು ನಾವು ಅಲ್ಲಿ ಆ ಭೂಮಿನ ಕಬ್ಜಾ ಮಾಡೋದಕ್ಕೆ ಕೆಲವು ಅಂತಿಮವಾಗಿ 8 ಕೋಟಿ ರೂಪಾಯಿ 8 ಕೋಟಿ 2 ಲಕ್ಷ ಬಿಡುಗಡೆನೂ ಕೂಡ ಮಾಡಿದ್ವು ಡೆವಲಪ್ಮೆಂಟ್ಗೆ, ಆ ಒಂದು ಬಡಾವಣೆ ಅಭಿವೃದ್ಧಿಗೆ ಅಂತ 8 ಕೋಟಿನ ಇಲ್ಲಿ ಸಂಬಂಧಪಟ್ಟ ಹಣಕಾಸು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರನ್ನ ಕೈ ಕಾಲು ಮುಗಿದು ಹಣನೂ ಕೂಡ ಬಿಡುಗಡೆ ಮಾಡಿದ್ವು ಲೇಔಟ್ ಮಾಡೋದಕ್ಕೆ. ಬಟ್ ಆ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಆದ್ರೆ ಆ ಲೇಔಟ್ ಸೊ ನಾವೆಲ್ಲ ಯೋಚನೆ ಮಾಡ್ಕೊಂಡು ಅದೇನು ಹಳ್ಳ ಬೆಟ್ಟ ಗುಡ್ಡ ಗಿಡ ಮರಗಳು ಬೆಳ್ಕೊಂಡಿತ್ತು. ಕೊನೆಗೆ ಎಲ್ಲ ಫಲಾನುಭವಿಗಳ ಹತ್ರ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿ ಕೊನೆಗೆ ಅದನ್ನ ಇವತ್ತು ಅಲ್ಲಿದ್ದಂತ ಬಂಡೆಗಳು ನೋಡ್ತಿದ್ದೀವಿ, ಗಿಡ ಮರಗಳನ್ನೆಲ್ಲ ಮಟ್ಟ ಮಾಡಿ ಸಮತಟ್ಟು ಮಾಡಿ ಒಂದು ಲೇಔಟ್ ಅನ್ನು ಮಾಡಿದಿವೆ. ಸೊ ಈಗ ಏನಾಗಿದೆ ಅಂದ್ರೆ ಬೇರೆ ಬೇರೆ ಸಂಘಟನೆಗಳು ಈಗ ನಮಗೂ ನಿಮಗೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಭಾಗ ಕೊಡ್ಬೇಕು ಅಂತ ಬರ್ತಾ ಇದ್ದಾರೆ. ನೀನೊಬ್ಬ ಸಂಘಟನೆ ಲೀಡ್ರು, ಬಾಬಾ ಸಾಹೇಬ್ರು ಹೆಸರು ಹೇಳಕ್ ನಿನ್ಗೇನಾದ್ರೂ ಅಧಿಕಾರ ಇದ್ರೆ ದಯಮಾಡಿ ನೀನು ಮಂಜೂರು ಮಾಡಿಸ್ಕೊಂಬ. ನಾವೇನು ಕಾನೂನು ಚೌಕಟ್ಟಲ್ಲಿ ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದೀವಿ, ನೀವು ಕೂಡ ಮಂಜೂರು ಮಾಡಿಸ್ಕೊಂಡ್ ಬನ್ನಿ, ಆಗ ನೀನ್ ಲೀಡರ್ ಆಗಕ್ ಸಾಧ್ಯ. ಸುಮ್ನೆ ಯಾವನೋ ಮಾಡಿಸಿರೋದ್ರಲ್ಲಿ ಬಂದು ಖ್ಯಾತೆ ತೆಗಿಯೋದಲ್ಲ ಲೀಡರ್ ಆಗ. ದಯಮಾಡಿ ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿದ್ರೆ ಅಥವಾ ಸಂವಿಧಾನದ ಬಗ್ಗೆ ಓದ್ಕೊಂಡಿದ್ರೆ ಲೀಗಲ್ ಆಗಿ ಹೋಗಿ ಮಂಜೂರು ಮಾಡಿಸ್ಕೊಂಡ್ ಬನ್ನಿ. ಸರ್ಕಾರಿ ಜಮೀನಲ್ಲಿ ಇನ್ನೂ 70 ಎಕರೆ ಮೇಲೆ ಇದೆ, 100 ಎಕರೆ ಇದೆ. ನಾವು ಕೇಳೋದಿಷ್ಟೇ, ದಯವಿಟ್ಟು ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ನೀನು ಕಷ್ಟ ಬೀಳು, ಓಡಾಡು, ಚಪ್ಪಲಿ ಸವಸು, ಊಟ ಇಲ್ಲದೆ ಮಳೆಯಲ್ಲಿ ಬಿಸ್ತಲ್ ಒಣಗಿ ಕಷ್ಟ ಬಿದ್ದರೆ ಒಂದಿನ ಫಲ ಸಿಗುತ್ತೆ. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾರೋ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಶ್ರಮ ಹಾಕಿ ಹೋರಾಟಗಳು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿರೋದ್ರಲ್ಲಿ ನಾನು ಕಟ್ಟಕ್ ಬರ್ತೀನಿ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವೆಲ್ಲ ದಯವಿಟ್ಟು ಒಂದು ಬೋರ್ಕಾಲ್ ಸಂಘಟನೆ ಅಂತ, ನೀನು ನಿಜವಾದ ಸಂಘಟನೆಕಾರನು, ಬಾಬಾ ಸಾಹೇಬ್ರ ಹೆಸರು ಹೇಳಕ್ ನಿನಗೆ ಇದೇ ಲೆಟರ್ ಬಳಸ್ತಾ ಇದ್ದೀನಿ ಅಂದ್ರೆ ದಯಮಾಡಿ ಸರ್ಕಾರದ ಜೊತೆ ಫೈಟ್ ಮಾಡಿ ಮಾಡಿಸ್ಕೊಂಡ್ ಬನ್ನಿ. ಕಾನೂನು ಚೌಕಟ್ಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದು ನೀವೆಲ್ಲ ಮನೆ ಕಟ್ಟಕ್ ಬನ್ನಿ. ಅದನ್ನ ಬಿಟ್ಬಿಟ್ಟು ವಿನಾಕಾರಣ ಸಂಘಟನೆಗಳಲ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಅಂಬೇಡ್ಕರ್ಗೆ ಮಾಡೋ ದ್ರೋಹ ಆಗಿರ್ತದೆ.
ಅದನ್ನ ಯಾವ ಇವರು ಕೂಡ ನಮ್ಗೆ ಶ್ರಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನಂತ ಹೇಳಕ್ ಇಷ್ಟಪಡ್ತೇನೆ. ಜೊತೆಗೆ ಸಂಘಟನೆಯಲ್ಲಿ ದುಡ್ದಂತ ಮುಖಂಡರುಗಳಿಗೂ ಸಿಗಬೇಕು ಅನ್ನೋದು ನಮ್ಮ ಫಸ್ಟ್ ಆದ್ಯತೆ ಗ್ರಾಮಸ್ಥರು. ಅದಾದ ನಂತರ ಏನೋ ಹೋರಾಟ ಮಾಡಿದಂತ ಗೆಳೆಯರಿಗೆ ಕೂಡ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ನೀವು ಬಾಬಾ ಸಾಹೇಬ್ ನಿಜವಾದ ಬಾಬಾ ಸಾಹೇಬ್ರ ಹೆಸರುಗಳನ್ನಾದ್ರೆ ನಾವು ಸಂಘಟನೆ ಬಂದು ಅಣ್ಣ ನಮ್ ಕಡೆ ತೀವ್ರ ಬಡವರು ಅಥವಾ ನಾನು ಲೀಡರ್ ಬಾಡಿಗೆ ಮನೆಯನ್ನು ಒಂದು ಸೇರಿಸಿ ಸರ್ಕಾರ ಲೀಗಲ್ ಆಗಿ ಏನಾದ್ರು ಮಾಡ್ಕೊಡಿ ಅಂದ್ರೆ ಅದನ್ನ ಮಾಡ್ಕೊಡಕ್ ನಾವೆಲ್ಲ ಮರಿಯಪ್ಪ ಅಂತ ಭೀಮಾ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ.